ಇಲ್ಲಿ ಸರ್ಕಾರ ಜನಸಂಖ್ಯೆ ವಿಶೇಷವಾಗಿ ಗುಡ್ಗಾಡು ಪ್ರದೇಶದಲ್ಲಿ ಅದರ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಅನುಕೂಲ ಮಾಡೋ ಸಲುವಾಗಿ ಮಾಡಿದ್ದಾರೆ. ಇದರ ಜೊತೆಗೆ ನಾನೇನು ಹೇಳೋದು ಅಂತಂದ್ರೆ ಈ ಜಿಯೋಗ್ರಫಿಕಲ್ ಏರಿಯಾನು ಅಷ್ಟೇ ಇಂಪಾರ್ಟೆಂಟ್, ಡೆಮೋಗ್ರಫಿ ಅಷ್ಟು ಇಂಪಾರ್ಟೆಂಟು, ಜಿಯೋಗ್ರಫಿಕಲ್ ಏರಿಯಾನು ಅಷ್ಟೇ ಇಂಪಾರ್ಟೆಂಟು. ನಾನು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ, ಸಾಮಾನ್ಯವಾಗಿ ಕೆಲವು ರಾಜಕೀಯ ಕಾರಣಕ್ಕಾಗಿ ಪಕ್ಕದಲ್ಲಿರುವಂಥ ಈಗ ಒಂದು ರೂಲ್ಸ್ ಇದೆ, ಗ್ರಾಮ ಪಂಚಾಯಿತಿಗಳನ್ನು ತಾಲೂಕು ಪಂಚಾಯಿತಿ ಮಾಡುವಾಗ ಗ್ರಾಮ ಪಂಚಾಯಿತಿ ಪೂರ್ಣ ತಗೋಬೇಕು, ಅರ್ಧ ಮಾಡಬಾರ್ದು ಅಂತ. ಅದು ಕರೆಕ್ಟ್ ಇದೆ. ಆದರೆ ಆ ಗ್ರಾಮ ಪಂಚಾಯಿತಿ ಇಲ್ಲಿ ಪಕ್ಕದಲ್ಲಿರೋದನ್ನು ತಗೊಂಡೋಗಿ ಆ ಕಡೆ ಹಾಕೋದು ಈ ಕಡೆ ಹಾಕುವಂಥದ್ದು ಅನಾಮಲೀಸ್ ಭಾಳ ಆಗಿದೆ, ಕಾಲಕ್ಕೆ ಹಾಕೊಂತ ಬಂದಿದ್ದಾರೆ. ಅವುಗಳನ್ನು ಸರಿಪಡಿಸಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್ ಅಫಿಲಿಯೇಷನ್. ಯಾಕಂದರೆ ಡಿಲಿಮಿಟೇಷನ್ ಅಂದರೆ ಪದೇ ಪದೇ ಮಾಡೋಕ್ಕಾಗಲ್ಲ. ಮಾಡುವಾಗ ನಾವು ಮತದಾರರಿಗೆ ಅನುಕೂಲ ಏನಾಗ್ತದೆ ಅದನ್ನು ನೋಡ್ಕೊಂಡು ಮಾಡಿದರೆ ಭಾಳ ಅಷ್ಟು ಅನುಕೂಲ ಆಗ್ತದೆ. ಅದನ್ನು ಕೂಡ ನಾವು ಅದನ್ನು ಗಮನಿಸಬೇಕು. ಜಿಯೋಗ್ರಫಿಕಲ್ ಡಿಸ್ಟೆನ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಡೆಮೋಗ್ರಫಿ ಎಷ್ಟು ಇಂಪಾರ್ಟೆಂಟು, ಜಿಯೋಗ್ರಫಿಕ್ ಡಿಸ್ಟೆನ್ಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಕನ್ವೀನಿಯನ್ಸ್ ಆಫ್ ದಿ ಪೀಪಲ್. ಅದನ್ನು ಕೂಡ ತಾವು ಗಮನಿಸಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ. RH ನಂಬರ್ 1 ಪಂಚಾಯತ್ ಡಿಲಿಮಿಟೇಷನ್ ಬಗ್ಗೆ ಮಾತಾಡೋದು. ಪಂಚಾಯತಿ ಮೆಂಬರ್ ವಿದಿನ್ ಜೂರಿಸ್ಡಿಕ್ಷನ್ ಆಫ್ ಮುನ್ಸಿಪಾಲಿಟಿಗೂ ಎಲೆಕ್ಟ್ ಆಗ್ತಾರ, ಅದೇ ಜೂರಿಸ್ಡಿಕ್ಷನ್ ಮುನ್ಸಿಪಾಲಿಟಿನೂ ಮೆಂಬರ್ ಎಲೆಕ್ಟ್ ಆಗ್ತಾರೆ. ಒಂದೇ ಏರಿಯಾದಲ್ಲಿ ಇಬ್ಬರು ಎಲೆಕ್ಟ್ ಆಗ್ತಾರೆ. ಅದಕ್ಕೇನಾದ್ರೂ ಸರಿಪಡಿಸಕ್ಕೆ ಅವಕಾಶ ಇದೆ ಇದರಲ್ಲಿ? ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟಿ ಜೂರಿಸ್ಡಿಕ್ಷನ್. ಓಕೆ. ಈಗ ಓವರ್ಲ್ಯಾಪ್. ಮಾನ್ಯ ಅಧ್ಯಕ್ಷರೇ, ಬಹುಶಃ ಅರ್ಗ ಜ್ಞಾನೇಂದ್ರ ಸಾಹೇಬರು ಕೂಡ ಚರ್ಚೆ ಮಾಡಿದ್ವಿ ಒಂದ್ಸರಿ ಅವ್ರು ಬಂದಾಗ ನನ್ನ ಜೊತೆ. ಅವ್ರ ಸಲಹೆ ಕೂಡ ನಾವು ತಗೊಂಡೇ ಇದನ್ನ ನಾವು ತಂದಿದ್ದು. ಅದ್ರ ಜೊತೆಗೆ ಮಾನ್ಯ ಬೊಮ್ಮಾಯಿ ಸಾಹೇಬರು ಕೂಡ ಹೇಳಿದ್ದನ್ನ ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿಬಿಟ್ಟು ನಾವು ಇದನ್ನ ಮಾಡಿದೀವಿ. ಸೆಟ್ ಪಿ ಟಿ ಪಿ ಡಿಲಿಮಿಟೇಷನ್ ಮಾಡಬೇಕಾದ್ರೂ ಕೂಡ ಅವರ ಸಲಹೆ ಗಣನೆಗೆ ತಗೊಂಡು ಮತದಾರರಿಗೆ ಅನುಕೂಲವಾಗಬೇಕು, ಆಡಳಿತ ಹಿತದೃಷ್ಟಿನೂ ಕಾಪಾಡೋ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ನಡೆದಿದೆ ಅಧ್ಯಕ್ಷರೇ. ಹೋಪ್ಫುಲಿ ಇಟ್ ವಿಲ್ ಬಿ ಡನ್. ಸರ್, ಇದನ್ನ ತಮ್ಮ ಇನ್ನೇನಾದ್ರೂ ರೂಲ್ ತರಬೇಕಾದ್ರೆ ಇನ್ನೇನಾದ್ರೂ ಸಲಹೆ ಇದ್ರೆ ಈ ಅರಣ್ಯ ದಟ್ಟಣೆ ಬಗ್ಗೆ ತಾವು ಹೇಳಿರೋದ್ರಿಂದ ಅದನ್ನು ಕೂಡ ನಾವು ಪರಿಗಣಿಸ್ತೀವಿ ಅಧ್ಯಕ್ಷ. ಅದು ಇಲ್ಲಿ ಇದಕ್ಕೆ ಬರೋದಿಲ್ಲ ಸರ್, ಇದಕ್ಕೆ ಬರೋದಿಲ್ಲ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಪ್ರಸ್ತಾವವನ್ನು ಮಂಡಿಸುವುದು ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ.
ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ. ಸಚಿವರು. ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಅಧ್ಯಕ್ಷರೇ, ಅಲ್ಲ, ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಎಕ್ಸ್ಪ್ಲೈನ್ ಮಾಡ್ತೀನಿ. ಬಹಳ ಆತುರದಲ್ಲಿದ್ದೆಯಲ್ಲ ಬಸವಣ್ಣ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ವಿಧೇಯಕವನ್ನ ತಂದಿರ್ತಕ್ಕಂಥ ಮೂಲ ಉದ್ದೇಶ ಅಂತ ಹೇಳಿದ್ರೆ, ಸಮಾಜದ ಎಲ್ಲ ವರ್ಗದ ಜನರು ಕೂಡ ಸಹಕಾರಿ ಆಂದೋಲನದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಸಹಕಾರಿ ಆಂದೋಲನ ಸರ್ಕಾರದ ಆಂದೋಲನ ಆಗಬಾರದು, ಇದು ಜನರ ಆಂದೋಲನ ಆಗಬೇಕು ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ತಿದ್ದುಪಡಿಗಳನ್ನ ತಂದಿದ್ದೇನೆ. ಇದರಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್ ಅಂತ ಹೇಳಿ ಏನು ಹಿಂದೆ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಅಸ್ತಿತ್ವಕ್ಕೆ ಬಂದಿತ್ತು, ಆ ಒಂದು ತಪ್ಪಿಸಿ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳೇ ಜಾಸ್ತಿ. ನಮ್ಮ ಯತ್ನಾಳ್ ಚೆನ್ನಾಗಿ ಗೊತ್ತು, ಚುನಾವಣೆ ಆಗಬೇಕು ಅಂದ್ರೆ ಎಲ್ಲ ಮಾಡೋದು ಇಲಾಖೆಯವರೇ. ಆದ್ರೆ ಅವರಿಗೆ ಪರ್ಮಿಷನ್ ತಗೋಬೇಕು ಅಂದ್ರೆ ಬಹಳಷ್ಟು ಸಮಯನೂ ಹಾಳಾಗ್ತದೆ, ಹಣನೂ ವ್ಯಯ ಆಗ್ತದೆ. ಅದನ್ನು ತಪ್ಪಿಸ್ತಕ್ಕಂಥ ದೃಷ್ಟಿಯಲ್ಲಿ ಚುನಾವಣಾ ಆಯೋಗವನ್ನ ರದ್ದು ಮಾಡಿ, ಮೊದಲು ಏನಿತ್ತು 97ನೇ ಸಂವಿಧಾನ ತಿದ್ದುಪಡಿ ಪೂರ್ವದಲ್ಲಿ ಅದನ್ನು ಮತ್ತೆ ಪುನಃಸ್ಥಾಪನೆ ಮಾಡತಕ್ಕಂಥ ಒಂದು ಅಂಶಗಳನ್ನ ಇದರಲ್ಲಿ ಒಳಗೊಂಡಿದೆ. ತದನಂತರ ಏನೆಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಕೆಲವು ಹೈಕೋರ್ಟ್ಗೆ ಸಿಕ್ಕಾಪಟ್ಟೆ ಕೇಸ್ಗಳು ಬರ್ತಿದೆ. ಯಾವುದು ಅಂದ್ರೆ, ನಮ್ಮಲ್ಲಿ ಸೆಕ್ಷನ್ 20ನಲ್ಲಿ ಅವನು 5 ವರ್ಷ ಜನರಲ್ ಬಾಡಿನಲ್ಲಿ 2 ವರ್ಷ ಭಾಗವಹಿಸಿರ್ಬೇಕು, ಅವನು ಬಿಸ್ನೆಸ್ ಮಾಡಿರ್ಬೇಕು. ಹೀಗಾಗಿ ಅವರನ್ನ ಚುನಾವಣೆ ಪ್ರಕ್ರಿಯೆಯಲ್ಲಿ ಮತ್ತೆ ಅಲ್ಲಿ ಆಡಳಿತ ಮಂಡಳಿನಲ್ಲಿ ಅವನು ಸ್ಪರ್ಧೆ ಮಾಡ್ತಕ್ಕಂಥದಕ್ಕಾಗ್ಲಿ ಅದು ನಿಷೇಧ ಇರ್ತಾ ಇತ್ತು. ಅದನ್ನ ತೆಗೆದು ಯಾರೆಲ್ಲ ಸದಸ್ಯರಿರ್ತಾರೆ ಅವರೆಲ್ಲರಿಗೂ ಕೂಡ ಅಧಿಕಾರವನ್ನು ಸ್ಪರ್ಧೆ ಮಾಡೋದಿರ್ಬೋದು, ಅವರಿಗೆ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕನ್ನು ಮತ್ತೆ ಕೊಡ್ತಕ್ಕಂಥದ್ದು. ಇದನ್ನು ನಿರ್ಬಂಧ ಇದ್ದಾಗ ಸುಮಾರು 2 ವರ್ಷದಲ್ಲಿ 1500ಕ್ಕೂ ಸರಿಸುಮಾರು 500ಕ್ಕೂ ಹೆಚ್ಚು ಮೊಕದ್ದಮೆಗಳು ಹೈಕೋರ್ಟ್ನಲ್ಲಿ ದಾಖಲಾಗ್ತವೆ. ಅದರಿಂದ ಜನರಿಗೂ ಅನಾನುಕೂಲ, ಸರ್ಕಾರಕ್ಕೂ ಕೂಡ ಈ ಎಲ್ಲ ಕೇಸ್ಗಳಿಗೂ ಕೂಡ ತಿರುಗೋದು. ಮತ್ತೆ ಅಂತಿಮವಾಗಿ ಕಡೆ ದಿವಸ ನಾಳೆ ಎಲೆಕ್ಷನ್ ಹೋಗಿ ಇವತ್ತು ಆದೇಶ ಕೊಡೋರು, ಇವ್ರಿಗೆಲ್ಲ ಮತದಾನಕ್ಕೆ ಹಕ್ಕು ಕೊಡಿ ಇವ್ರಿಗೆಲ್ಲ ಅಂತೇಳಿ. ಈ ರೀತಿಯ ಗೊಂದಲಗಳಿಗೆ ತೆರೆಯನ್ನ ಎಳಿಬೇಕು ಅಂತೇಳಿ ಸೆಕ್ಷನ್ 20 ಇದಕ್ಕೆ ತಿದ್ದುಪಡಿಯನ್ನ ತಂದು ಎಲ್ಲ ಸದಸ್ಯರು ಯಾರೆಲ್ಲ ಷೇರ್ದಾರ ಇರ್ತಾರೆ ಅವರೆಲ್ಲರಿಗೂ ಕೂಡ ಮತದಾನ ಕೊಡ್ತಕ್ಕಂಥದ್ದು, ಅವ್ರು ಸ್ಪರ್ಧೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಅವರಿಗೆ ಹಕ್ಕನ್ನ ಕೊಡೋ ರೀತಿಯಲ್ಲಿ ತಿದ್ದುಪಡಿಯನ್ನ ತಂದಿದ್ದೇವೆ. ಹಾಗೇನೆ ಚುನಾವಣೆ, ಈ ಅಧ್ಯಕ್ಷ ಚುನಾವಣೆಯಲ್ಲಿ ಮೊದಲು ಹಳೆ ಆಕ್ಟ್ ಅಲ್ಲಿ 29F4 ಅಂತ ಒಂದು ನಿಯಮ ಇತ್ತು. ಅದನ್ನ ತೆಗೆದು ಎಲೆಕ್ಷನ್ ಕಮಿಷನ್ ಬಂದಾದ ಮೇಲೆ ಅಲ್ಲಿಗೆ ಬರೆದು ಅವರಿಂದ ಪರ್ಮಿಷನ್ ತಗೊಂಡು ನೀವು ಆಫೀಸ್ ಬೇರೆ ಚುನಾವಣೆ ಮಾಡಬೇಕಂತ ಇರ್ತದೆ. ಆಗ ಸುಮಾರು 1-2 ತಿಂಗಳಾದ್ರೂ ಸಮಯ ಆಗ್ತದೆ. ಆ 2 ತಿಂಗಳ ಅವಧಿನಲ್ಲಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ನಾವು ಹಿಂದೆ ಇದ್ದಂತ ಕಾಯ್ದೆನಲ್ಲಿ ಯಾವ ಅವಕಾಶಗಳಿತ್ತು, ಅವನಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನೇ 15 ದಿವಸದ ಒಳಗಡೆ ಸಭೆ ಕರೆದು ಅಲ್ಲಿನ ಪದಾಧಿಕಾರಿಗಳನ್ನ ಚುನಾಯಿಸತಕ್ಕಂಥದ್ದಕ್ಕೆ ನಾವು ಈ ಒಂದು ಕಾಯ್ದೆನಲ್ಲಿ ತಿದ್ದುಪಡಿಯನ್ನ ತಂದಿರತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರೇ. ಇದಾದ ನಂತರ ನಮ್ಮಲ್ಲಿ ಅಸಿಸ್ಟೆಡ್ ಸೊಸೈಟೀಸ್ ಅಂತ ಹೇಳಿ ಒಂದು ವ್ಯಾಖ್ಯಾನ ಇತ್ತು. ಅಸಿಸ್ಟೆಡ್ ಸೊಸೈಟಿನಲ್ಲಿ ಯಾರೆಲ್ಲ ಶೇರ್ ಅನ್ನ ಇಟ್ಟಿರ್ತಾರೆ ಅವರಿಗೆ ಮಾತ್ರ ನಾಮಿನೇಷನ್ ಮಾಡಲಿಕ್ಕೆ ಅಧಿಕಾರ ಇದ್ದಂಥದ್ದು. ಈ ಅಸಿಸ್ಟೆಡ್ ಸೊಸೈಟಿ ವ್ಯಾಖ್ಯಾನ ಬಹಳ ಹಿಂದಿಂದ ಬರೀ ಷೇರು ಮಾತ್ರ ಸೀಮಿತಗೊಳಿಸಿದ್ರು. ನಾವು ಈಗ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ಈಗ MLA ಗ್ರಾಂಟ್ ತಗೊಂಡು ಅವ್ನು ಕಟ್ಟಡ ಕಟ್ಟಿರ್ತಾರೆ ಅಥವಾ ಸರ್ಕಾರದಿಂದ ನಿವೇಶನ ಪಡೆದಿರ್ತಾರೆ, ಅಥವಾ ನಾವು ಅವರಿಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 5 ರೂಪಾಯಿನ ನಾವು ಅವರಿಗೆ ಪ್ರೋತ್ಸಾಹ ದರ ಕೊಡ್ತೇವೆ. ಮತ್ತೆ ರೈತರಿಗೆ ಬಡ್ಡಿ ಮನ್ನಾ ಯೋಜನೆ ಜಾರಿ ಮಾಡಿ ಇದನ್ನು ಕೂಡ ಅಸಿಸ್ಟೆಡ್ ಸೊಸೈಟಿ ಡೆಫಿನೇಷನ್ ಅಲ್ಲಿ ಬರೋ ರೀತಿಯಲ್ಲಿ ನಾವು ಕಾಯ್ದೆನಲ್ಲಿ ಮಾರ್ಪಾಡು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ಹಾಗೇನೆ ಈ ತಿದ್ದುಪಡಿ ಪ್ರಮುಖ ಉದ್ದೇಶ ಇನ್ನೊಂದು,
ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಅಧಿಕಾರ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗ ನಾವು ಗ್ರಾಮ ಪಂಚಾಯತಿನಲ್ಲಿ ರಿಸರ್ವೇಶನ್ ಇಟ್ಟಿದ್ದೇವೆ, ಮತ್ತೆ ಜಿಲ್ಲಾ ಪಂಚಾಯತಿಯಲ್ಲಿ ರಿಸರ್ವೇಶನ್ ಇಟ್ಟಿದ್ದೇವೆ, ಜಿಲ್ಲಾ ಪಂಚಾಯತಿಯಲ್ಲಿ ಇಟ್ಟಿದ್ದೇವೆ, ಮುನ್ಸಿಪಾಲಿಟಿಯಲ್ಲಿ ಇಟ್ಟಿದ್ದೇವೆ, ಎಲ್ಲ ಕಡೆ ಇಟ್ಟು ಸಹಕಾರ ಸಂಘದಲ್ಲಿ ಮಾತ್ರ ರಿಸರ್ವೇಶನ್ ಇರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಅವರಿಗೆ ಸರ್ಕಾರನೇ ಷೇರು ಹಣ ಕೊಟ್ಟು ನಾವು ಸದಸ್ಯರು ಮಾಡಿರ್ತೀವಿ, ಆದ್ರೆ ಅವರಿಂದ ನಾವು ಅಧಿಕಾರ ಹಂಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಒಂದು SC ಅಥವಾ ST, ಒಂದು ಲೇಡಿ, ಒಂದು ಜನರಲ್ ನಲ್ಲಿ ಇರ್ತಕ್ಕಂಥವ್ರಿಗೆ 3 ಜನಕ್ಕೆ ಅಸಿಸ್ಟೆಂಟ್ ಸೊಸೈಟಿ ಡೆಫಿನೇಷನ್ ನಲ್ಲಿ ಯಾವೆಲ್ಲ ಸಹಕಾರ ಸಂಘಗಳು ಬರ್ತವೆ ಅವರಿಗೆ ಒಂದು ನಾಮನಿರ್ದೇಶನ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಕಲ್ಪಿಸತಕ್ಕಂಥ ತಿದ್ದುಪಡಿಗಳನ್ನು ತಂದಿದ್ದೀವಿ ಅಧ್ಯಕ್ಷರೇ. ಮತ್ತೆ ಅಂತಹ ಏನು ದೊಡ್ಡ ಇದರಲ್ಲಿ ಸಂಪೂರ್ಣ ಸಮಗ್ರ ಬದಲಾವಣೆ ಮಾಡಿದೆ ಅಂತೇಳಿ ನಾನು ಅದು ಅಂದ್ಕೊಂಡಿಲ್ಲ. ನಾವು ಸನ್ಮಾನ್ಯ ಸೌದಿಯವರ ಅಧ್ಯಕ್ಷತೆಯಲ್ಲಿ ದೇವೇಗೌಡರು ಇವರೆಲ್ಲ ಷಡಕ್ಷರಿ ಅವರು ಇವರೆಲ್ಲ ಸದಸ್ಯರಿದ್ದಾರೆ. ಅವರು ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನ ಕೊಟ್ಟ ಆಧಾರದ ಮೇಲೆ ಇದನ್ನ ಸೇರ್ಪಡೆ ಮಾಡಿದ್ದೇವೆ. ಆಗ ಇಂಟ್ರೀಮ್ ರಿಪೋರ್ಟ್ ನಲ್ಲಿ ರಿಸರ್ವೇಶನ್ ಇರಲಿಲ್ಲ. ಅದೊಂದು ಸರ್ಕಾರ ಯೋಚನೆ ಮಾಡಿ ಅದನ್ನು ಕೂಡ ಸೇರಿಸಿ ಇವತ್ತು ತಮ್ಮ ಮುಂದೆ ಮಂಜೂರಾತಿಗೆ ಸದನದ ಒಪ್ಪಿಗೆಗೆ ಮಂಡಿಸಿದ್ದೇವೆ ಅಧ್ಯಕ್ಷರೇ.